ನಮ್ಮ ವಿರೋಧ ಪಕ್ಷ ನಾಯಕ ಆಗ್ತಂತ ಅಶೋಕ್ ಅವರು ನಿನ್ನೆ ನಡೆದಂತ ಅಹಿತಕರವಾದಂಥ ಘಟನೆ. ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಹಬ್ಬ ಅಂತ ಹೇಳ್ತಾರೆ. ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದು ಸರ್ಕಾರಿ ಅಧಿಕಾರಿಗಳ ಕೆಲಸನ ಆಗಿರ್ತದೆ, ಪೊಲೀಸ್ ಸರ್ಕಾರಿ ಕೆಲಸನ ಆಗಿರ್ತದೆ. ನಮ್ಮ ಕಾರ್ಯಕರ್ತ ಪ್ರಕಾಶನ್ ಅವರು ಚುನಾವಣೆ ಪ್ರಚಾರದಲ್ಲಿ ಇದ್ದಾಗ ಬೂತ್ ಹತ್ರ ಬರುವಂತ ಮತದಾರರನ್ನ ಸಹಕರಿಸಬೇಕು, ಅವ್ರು ಏನ್ ಬೇಕು ಅಂತ ಕೇಳ್ತಾ ಇದ್ರೆ ಏಕೆಯಾಗಿ ಕಾಂಗ್ರೆಸ್ನ ಒಬ್ಬ ರೌಡಿ ಶೀಟರ್ ಬಂದು ದಾಳಿ ಮಾಡಿ ಇಲ್ಲೇನು ಓಟ್ ಕೇಳ್ತಾ ಇದೆಯಾ ನೀನು ಅಂತೇಳಿ ದಾಳಿಯನ್ನ ಮಾಡಿದ್ದಾರೆ. ಅದು ಪೊಲೀಸ್ ಅಧಿಕಾರಿ ಇದ್ದಾಗ ಪೊಲೀಸ್ ಅಧಿಕಾರಿಯ ಮುಂದೆ ದಾಳಿ ಮಾಡಿದರು. ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲ್ಗೆ ಎಷ್ಟು ಗೌರವ ಕೊಡಬೇಕು ಆ ಡ್ರೆಸ್ಗೆ DIG ಇದ್ದಾಗೂ ಅಷ್ಟೇ ಗೌರವ ಕೊಡಬೇಕು. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಸಬ್ ಇನ್ಸ್ಪೆಕ್ಟರ್ ಮುಂದೆನೆ ಒಬ್ಬ ಸಾಮಾನ್ಯ ರೈತನನ್ನ ಅಥವಾ ಕಾರ್ಯಕರ್ತನನ್ನ ಏಕೆಯಾಗಿ ಹಿಡಿದು ಹೊಡಿತಾರೆ ಅಂತ ಹೇಳಿದ್ರೆ ಪೊಲೀಸ್ ನಿಷ್ಕ್ರಿಯ ಆಗಿದೆ. ನಮಗೆ ಅನೇಕ ಅನುಭವಗಳಲ್ಲಾಗ್ತಾ ಇರೋದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿರ್ತಕ್ಕಂಥ ನನ್ನ ಕ್ಷೇತ್ರವನ್ನು ಒಳಗೊಂಡಂತೆ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಕಾಂಗ್ರೆಸ್ ಕಚೇರಿಗಳಾಗಿ ಕಾಂಗ್ರೆಸ್ ಏಜೆಂಟ್ ಅಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ BJP ಸಹಿಸೋದಿಲ್ಲ. ನಾವು ಅಧಿಕಾರ ಇದ್ದಾಗೆ ದಬ್ಬಾಳೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿದ್ದಾರೆ. ಸಹಿಸುವ ಕ್ಷೇತ್ರ ಆನೇಕಲ್ ಅಲ್ಲ. ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ ಇರ್ತೇವೆ. ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ, ಇವತ್ತು ಹಾಸ್ಪಿಟಲ್ ಇದ್ದಾರೆ, ಇನ್ನು ಸ್ಕ್ಯಾನಿಂಗ್ ಆಗಿದೆ. ಏಟ್ ಬಿದ್ದ 3/4 ಗಂಟೆಯಲ್ಲಿ 2 ಸಾರಿ ವಾಮಿಟ್ ಆಗಿದೆ. ವಾಮಿಟ್ ಆಗೋದು ನಮ್ಗೆ ಅನುಮಾನ ಇದೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ಡೀಟೇಲ್ ರಿಪೋರ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ಏಟ್ ಬಿದ್ದ 18 ಗಂಟೆಗಳ ಕಾಲ ಆತನಿಗೆ ಜ್ಞಾನ ಬಂದಿದೆ ಅಂದ್ರೆ ಯಾವ ತರವಾದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುಂದೆನೇ ಎಷ್ಟು ಫೋರ್ಸ್ ಆಗಿ ಹೊಡೆದಿರಬಹುದು ಅನ್ನೋದನ್ನ ಮಾಧ್ಯಮ ರಾಜ್ಯಕ್ಕೆ ತಿಳಿಸ್ಬೇಕು. ನಮ್ಮ ವಿರೋಧ ಪಕ್ಷ ನಾಯಕರಂತ ಅಶೋಕ್ ಹೇಳಿದ ರೀತಿಯಲ್ಲಿ ನಾವು ಪ್ರತಿಭಟನೆಗೂ ಸಿದ್ಧ ಆಗ್ತೇವೆ. ಏಕಾಏಕಿ ರೌಡಿ ಶೀಟರ್ಗಳನ್ನ ಸ್ಟೇಷನ್ ಅಲ್ಲೇ ಕೂತ್ಕೊಂಡು ನ್ಯಾಯಗಳನ್ನ ಮಾಡೋದು ಇದೆಯಲ್ವಾ, ಯಾವುದೇ ನಾಗರಿಕ ಸಹಿಸೋದಿಲ್ಲ. ರಾಜಕೀಯ ಪಕ್ಷ ಅಂತಲ್ಲ, ರಾಜಕೀಯ ನಾಯಕರೇ ಕಾರ್ಯಕರ್ತರೇ ಸಹಿಸೋದಿಲ್ಲ. ಇದನ್ನ ಪೊಲೀಸ್ ಅಧಿಕಾರಿಗಳು ತಿದ್ಕೊಳ್ದೆ ಹೋದಂದ್ರೆ ನಾವು ಈ ಒಂದು ಘಟನೆಯನ್ನ ಇವತ್ತು ಇಲ್ಲಿ ಮಾತಾಡೋದಲ್ಲ, ಸದನದಲ್ಲಿ ಮಾತಾಡಿ ಬಹಳಷ್ಟು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಸದನದಲ್ಲೇ ಒಬ್ಬ ರೌಡಿ ಶೀಟರ್ ಬಗ್ಗೆ, ಕೊಲೆಗಾರರ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಸಹಿಸಕ್ಕಾಗೋದಿಲ್ಲ. ದಾಖಲೆ ಸಮೇತ ಸದನದಲ್ಲೇ ನಮ್ಮ ವಿರೋಧ ಪಕ್ಷ ಚರ್ಚೆಯನ್ನು ಮಾಡ್ತಾರೆ. ಈ ತಕ್ಷಣ ಆ ರೌಡಿ ಶೀಟರ್ನ ಬಂಧಿಸಬೇಕು. ಅದ್ರ ಜೊತೆಗೆ ಇವತ್ತೇನು ಕೌಂಟರ್ ಕೇಸ್ ಬಂದಿದೆ, ಅನೇಕ ಜಡ್ಜ್ಮೆಂಟ್ಗಳಾಗಿದೆ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಸೆಕೆಂಡ್ FIR ಗಳಿಗೆ ಅಥವಾ ವಿರೋಧ ಬಂತ FIR ಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಅದನ್ನ ಸ್ಪಷ್ಟವಾದ ತನಿಖೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಕಾಶ್ ಅವರು ಮೊದಲಿಂದ ಸಮಾಜ ಮಧ್ಯೆ ಇರೋರು, ಅವ್ರು ಸಮಾಜ ಮಧ್ಯೆ ಕೆಲಸ ಮಾಡ್ಕೊಂತ ಬಂದಿರೋರು, ಎಲ್ಲರ ಜೊತೆ ಸ್ನೇಹಜೀವಿ ಆಗಿರೋರು. ಆ ಪದವನ್ನು ಆತ ಅನೇಕ ದಲಿತ ಯುವಕರ ಜೊತೆಯಲ್ಲಿ ಇರ್ತಾನೆ. ಅದ್ರ ಜೀವನವೇ ದಲಿತ ಜೊತೆಲಿ ಇರೋದು. ಆದ್ರಿಂದ ಆ ಪದವನ್ನು ನಾವು ಉಪಯೋಗಿಸಿಲ್ಲ ಅಂತ ವಿಶ್ವಾಸ ನಮಗಿದೆ. ತನಿಖೆ ಮಾಡಿ ಅದಕ್ಕೂ ರಿಪೋರ್ಟ್ ಕೊಡಬೇಕು. ಮತ್ತೆ ರೌಡಿ ಶೀಟರನ್ನ ಯಾಕೆ ಮಾಡಿದ್ದಾರೆ ಡಿಟೇಲ್ ಎನ್ಕ್ವೈರಿ ರಿಪೋರ್ಟ್ ತರಿಸ್ಕೊಡೋರು ಇದ್ದಾರೆ. ಅಶೋಕ್ ಲೆಟರ್ಗಾಗ್ಲೇ DGಗಾಗ್ಲಿ ಹೋಮ್ ಸೆಕ್ರೆಟರಿಗೂ ಲೆಟರ್ ಬರೆಯೋರು ಇದ್ದಾರೆ. ಆದ್ರಿಂದ ಇಡೀ ಪೊಲೀಸ್ ಇಲಾಖೆ ಜಾಗೃತ ಆಗಬೇಕು. ಮತ್ತೆ ಪೊಲೀಸ್ ಠಾಣೆಗಳು ಪೊಲೀಸ್ ಸ್ಟೇಷನ್ ಆಗಬೇಕು. ಸಮುದಾಯವನ್ನು ಗೌರವಿಸಿ ಕಾನೂನನ್ನು ಗೌರವಿಸ್ತಾ ಹೋದರೆ ಇಡೀ BJP ಅಂತಲ್ಲ, ಎಲ್ಲ ಪ್ರಜಾಪ್ರಭುತ್ವವನ್ನು ಗೌರವಿಸುವಂತ ಎಲ್ಲ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡೋದಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತೆ ಈ ಘಟನೆಯನ್ನ ಖಂಡಿಸೋದಲ್ಲ, ಇಂಥ ಘಟನೆಗಳನ್ನ ಪುನರಾವರ್ತನೆ ಆದರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗ್ತದೆ, ಎಚ್ಚರಿಕೆಯನ್ನು ನೀಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.